ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಕ್ಯಾಶ್ ಮತ್ತು ಬ್ಯಾಂಕ್ ಬುಕ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸುತ್ತೇವೆ. ಮೊದಲು ಮೋಗೆ ಹೋಗಿ ಕ್ಯಾಶ್ ಮತ್ತು ಬ್ಯಾಂಕ್ ಬುಕ್ ಆಯ್ಕೆ ಮಾಡಿ. ಇದು ನಿಮಗೆ ಕ್ಯಾಶ್ ಮತ್ತು ಬ್ಯಾಂಕ್ ಬುಕ್ ಸ್ಕ್ರೀನ್ಗೆ ತರುತ್ತದೆ. ಸೇಲ್ಸ್, ಪರ್ಚೇಸ್ ಮತ್ತು ಎಕ್ಸ್ಪೆನ್ಸ್ ಟ್ರಾನ್ಸಾಕ್ಷನ್ಸ್ ಇಲ್ಲಿ ಕಾಣಿಸುತ್ತದೆ. ಇಲ್ಲಿ ಕ್ಯಾಶ್ ಸೆಕ್ಷನ್, ಪೆಟಿ ಕ್ಯಾಶ್ ಸೆಕ್ಷನ್ ಮತ್ತು ನಿಮಗೆ ಆಡ್ ಮಾಡಿರೋ ಬ್ಯಾಂಕ್ ಅಕೌಂಟ್ಸ್ ಇರುತ್ತವೆ. ಕ್ಯಾಶ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದು ಎಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ತೋರಿಸುತ್ತದೆ. ಹಳೆಯ ಟ್ರಾನ್ಸಾಕ್ಷನ್ಸ್ ನೋಡೋಕೆ ಡೇಟ್ ರೇಂಜ್ ಆಯ್ಕೆ ಮಾಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಇದು ನಿಮಗೆ ಆಯ್ಕೆ ಮಾಡಿರೋ ಡೇಟ್ ರೇಂಜ್ ಒಳಗಿನ ಎಲ್ಲ ಟ್ರಾನ್ಸಾಕ್ಷನ್ಸ್ ತೋರಿಸುತ್ತದೆ. ಎಂಟ್ರಿ ಡಿಲೀಟ್ ಮಾಡೋ ಆಪ್ಷನ್ ಇದೆ, ಆದರೆ ಡೆಪಾಸಿಟ್ ಮತ್ತು ವಿತ್ಡ್ರಾಲ್ ಟ್ರಾನ್ಸಾಕ್ಷನ್ಸ್ ಮಾತ್ರ ಡಿಲೀಟ್ ಮಾಡಬಹುದು. ಹೊಸ ಎಂಟ್ರಿ ಆಡ್ ಮಾಡೋಕೆ ಆಡ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿ, ಪೇಮೆಂಟ್ ಟೈಪ್ ಆಯ್ಕೆ ಮಾಡಿ, ಅಮೌಂಟ್ ಎಂಟರ್ ಮಾಡಿ ಮತ್ತು ರಿಮಾರ್ಕ್ಸ್ ಬೇಕಾದ್ರೆ ಆಡ್ ಮಾಡಿ. ಕೊನೆಗೆ ಆಡ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಎಂಟ್ರಿ ಸಕ್ಸಸ್ಫುಲಿ ಕ್ರಿಯೇಟ್ ಆಗಿದೆ ಅನ್ನೋದು ಕಾಣಿಸುತ್ತದೆ. ಮುಂದೆ ಕ್ಯಾಶ್ ಮತ್ತು ಬ್ಯಾಂಕ್ ಬುಕ್ ಸ್ಕ್ರೀನ್ಗೆ ಹಿಂತಿರುಗಿ ಪೆಟಿ ಕ್ಯಾಶ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಸ್ಟೋರ್ಗೆ ಸ್ಮಾಲ್ ಟ್ರಾನ್ಸಾಕ್ಷನ್ಸ್ ಆಡ್ ಮಾಡಬಹುದು. ಕ್ಯಾಶ್ ಸೆಕ್ಷನ್ ಹಾಗೆ ಆಡ್ ಎಂಟ್ರಿ ಆಪ್ಷನ್ ಕ್ಯಾಶ್ ಸೆಕ್ಷನ್ ಹಾಗೆ ಇಲ್ಲೂ ಇದೆ. ಮತ್ತೆ ಕ್ಯಾಶ್ ಮತ್ತು ಬ್ಯಾಂಕ್ ಬುಕ್ ಸ್ಕ್ರೀನ್ಗೆ ಹಿಂತಿರುಗಿ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ. ಇದು ಪಾಸ್ಬುಕ್ ತೋರಿಸುತ್ತದೆ, ಕ್ರೆಡಿಟ್, ಡೆಬಿಟ್ ಮತ್ತು ಬ್ಯಾಲೆನ್ಸ್ ಡೀಟೇಲ್ಸ್ ಸಹಿತ. ಎಂಟ್ರಿ ಆಡ್ ಮಾಡೋಕೆ ಆಡ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿ, ಪೇಮೆಂಟ್ ಟೈಪ್ ಆಯ್ಕೆ ಮಾಡಿ, ಅಮೌಂಟ್ ಎಂಟರ್ ಮಾಡಿ ಮತ್ತು ಚೆಕ್ ಆಯ್ಕೆ ಮಾಡಿದ್ರೆ 2 ಅಡಿಷನಲ್ ಆಪ್ಷನ್ಸ್ ಬರುತ್ತವೆ. ಹೆಸರು ಎಂಟರ್ ಮಾಡಿ, ಚೆಕ್ ರೆಫರೆನ್ಸ್ ನಂಬರ್ ಮತ್ತು ರಿಮಾರ್ಕ್ಸ್ ಬೇಕಾದ್ರೆ ಆಡ್ ಮಾಡಿ. ಆಡ್ ಮೇಲೆ ಕ್ಲಿಕ್ ಮಾಡಿ ಎಂಟ್ರಿ ಕ್ರಿಯೇಟ್ ಮಾಡಲು. ನೀವು ಚೆಕ್ ಆಯ್ಕೆ ಮಾಡಿದ್ರೆ ಎಂಟ್ರಿ ಚೆಕ್ ಇನಿಷಿಯೇಟೆಡ್ ಆಪ್ಷನ್ ನಲ್ಲಿ ತೋರಿಸುತ್ತದೆ. ಇಲ್ಲಿನ ರಿಮಾರ್ಕ್ಸ್ ನೋಡಬಹುದು ಮತ್ತು ಮಾರ್ಕ್ ಕ್ಲಿಯರ್ ಆಪ್ಷನ್ ಇದೆ. ಮಾರ್ಕ್ ಕ್ಲಿಯರ್ ಮೇಲೆ ಕ್ಲಿಕ್ ಮಾಡಿ, ರೆಕನ್ಸಿಲಿಯೇಷನ್ ಡೇಟ್ ಆಯ್ಕೆ ಮಾಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಚೆಕ್ ಸಕ್ಸಸ್ಫುಲಿ ಮಾರ್ಕ್ ಆಗಿ ಪಾಸ್ಬುಕ್ಗೆ ಮೂವ್ ಆಗುತ್ತದೆ. ಕ್ಯಾಶ್ ಮತ್ತು ಬ್ಯಾಂಕ್ ಸ್ಕ್ರೀನ್ಗೆ ಹಿಂತಿರುಗಿ. ಇಲ್ಲಿ ಹೊಸ ಬ್ಯಾಂಕ್ ಅಕೌಂಟ್ ಆಡ್ ಮಾಡೋ ಆಪ್ಷನ್ ಇದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಸೇರಿಸೋ ಬ್ಯಾಂಕ್ ನೇಮ್ ಆಯ್ಕೆ ಮಾಡಿ, ಅಕೌಂಟ್ ನಂಬರ್ ಸೆಲೆಕ್ಟ್ ಮಾಡಿ, IFSC ಕೋಡ್ ಎಂಟರ್ ಮಾಡಿ, ಓಪನಿಂಗ್ ಬ್ಯಾಲೆನ್ಸ್ ಎಂಟರ್ ಮಾಡಿ, ಆಡ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಂಕ್ ಸಕ್ಸಸ್ಫುಲಿ ಆಡ್ ಆಗುತ್ತದೆ. ಕೊನೆಗೆ ಕಾಂಟ್ರಾ ವೌಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಫೀಚರ್ ಒಂದು ಬ್ಯಾಂಕ್ ನಿಂದ ಇನ್ನೊಂದು ಬ್ಯಾಂಕ್ಗೆ ಫಂಡ್ಸ್ ಟ್ರಾನ್ಸ್ಫರ್ ಮಾಡೋಕೆ ಉಪಯೋಗಿಸಬಹುದು. ಬ್ಯಾಂಕ್ ಆಯ್ಕೆ ಮಾಡಿ, ರಿಸೀವರ್ ಬ್ಯಾಂಕ್ ಎಂಟರ್ ಮಾಡಿ, ಅಮೌಂಟ್ ಎಂಟರ್ ಮಾಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕಾಂಟ್ರಾ ವೌಚರ್ ಸಕ್ಸಸ್ಫುಲಿ ಕ್ರಿಯೇಟ್ ಆಗುತ್ತದೆ. ಧನ್ಯವಾದಗಳು.